सूर्यकोटि समप्रभ निर्विघ्नं कुरु मे देव सर्वकार्येषु ಕಂಗೊಳಿಸುತ್ತೀಹೆ ನೀ ನಿನ್ನ ಸನ್ನಿಧಿಯಲ್ಲಿ ವಿಧ ವಿಧವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತೀಹೆ ನೀ ನಿನ್ನ ಸನ್ನಿಧಿಯಲ್ಲಿ ವಿಧ ವಿಧವಾದ ಅಲಂಕಾರದಲ್ಲಿ ಅಭಿಷೇಕ ಅರ್ಚನೆ ನೈವೇದ್ಯ ಪೂಜೆಗಳ ಅಭಿಷೇಕ ಅರ್ಚನೆ ನೈವೇದ್ಯ ಪೂಜೆಗಳ ಅರ್ಪಿಸುವೆವು ನಿನಗೆ ವಿವಿಧ ಪರಿಯಲ್ಲಿ ಕರವ ಮುಗಿದು ಬೇಡಿಕೊಂಬೆ ಕಾಯಿ ಕುಂಕುಮಾರ್ಚನೆ ನಿನಗೆ ಬೀರುತ್ತಿಹೆ ನೀನು ಮಂದಹಾಸದ ನಗೆ ಹೂವು ಹಣ್ಣು ಕಾಯಿ
ಯಥಾಸಾಧ್ಯ ಕೊಡುವುದನ್ನು ಸಂತೋಷವೇ ಸ್ವೀಕಾರ ಮನೆಯವರ ಹತ್ತಿರಗಳಿಗೆ ಸಂತೋಷವಾಗಿ ಸ್ವೀಕಾರ ಮಾಡಿ ಒಳ್ಳೆಯ ಮನಸ್ಸನ್ನು ಮನೆ ಬಿಟ್ಟು ಕೊಡಬೇಕಂತ ಸರ್ ಕೊಡೋಸ್ಮಿ ಸಂತೋಷ ಸ್ವೀಕಾರ ಮಾಡಿ ಆಚಾರ್ಯರೊಟ್ಟಿಗೆ ನೀವು ಕೂಡ ಒಳ್ಳೆ ಮನಸ್ಸಲ್ಲಿ ಮನೆ ಬಿಟ್ಟು ಕೊಡಬೇಕು ಹೇಳಲಿಕ್ಕಂತ ಇಲ್ಲ ಸರಿ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಯಾರು ಶ್ರದ್ಧೆಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾಳೆಯ ಮುಹೂರ್ತ ದಿವಸಕ್ಕೆ ಈ ಮನೆ ಪ್ರವೇಶ ಮಾಡುವ ಪೂರ್ವಾಂಗವಾಗಿ ಇಲ್ಲಿ ನುಡಿದಂತೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಮನಸ್ಸುಳ್ಳವರಾಗಿ ಅವರು ಕೊಟ್ಟಂದ್ರೆ ಯಥಾ ಸ್ವೀಕಾರ ಮಾಡಿ ಮನೆ ಬಿಟ್ಟು ಕುಟುಂಬ ವರ್ಗ ಈ ಮನೆಯಲ್ಲಿ ಅಮೃತವನ್ನು ಉಣ್ಣುತ್ತಾ ನೆಮ್ಮದಿಯಾಗಿ ನೂರುಕಾಲ ಬದುಕೊಂಡ ಯೋಗ್ಯತೆಯನ್ನು ಭಗವಂತ ಹರಸಬೇಕು ಅಂದರೆ ದೇವರನ್ನು ಪ್ರಾರ್ಥಿಸಿ ಮನೆ ಬಿಟ್ಟು ಕೊಡ್ತಾ ಇದ್ದಾರೆ ಸಾಕು. ಕೌಟುಂಬಿಕವಾಗಿ ನಂಬಿದಂತಹ ಎಲ್ಲ ಇಷ್ಟ ದೇವತೆಗಳು ಧರ್ಮ ದೇವತೆಗಳು ನಾಗಾದೇವತೆಗಳು ಪೂಜ್ಯರಂತಹ ಪಿತೃದೇವತೆಗಳನ್ನು ಸ್ಮರಿಸಿಕೊಂಡು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ದೇವರನ್ನು ಮುಂದಿಟ್ಟುಕೊಂಡು ಕೈ ಜೋಡಿಸಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಮೇಷಮಾಸದಿನ 9 ಸಲವ ಚೈತ್ರ ಶುದ್ಧ 14 ದಿನಾಂಕ 22/4/2024 ಸೋಮವಾರ ದಿವಾಗಂಟೆ 9:08 ಒದಗುವಂತ ವೃಷಭ ಲಗ್ನ ಮುಹೂರ್ತದಲ್ಲಿ ಹೆಬ್ರಿ ರಾಗಿ ಹಗ್ನನ್ನು ಸುಶೀಲ ಕೃಪಾ ಎಂಬತಕ್ಕಂಥ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶೋತ್ಸವ ನಡೆಸುವುದಾಗಿ ಸಂಕಲ್ಪಿಸಿದ್ದೇವೆ. ಹಾಗೆ ಅದೇ ದಿವಸ ಬೆಳಗ್ಗೆ ಗಣಪತಿ ಹೋಮ, ಮಧ್ಯಾಹ್ನ ಕಾಲಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆವೆ. ಈ ಎಲ್ಲ ಸತ್ಕರ್ಮಗಳನ್ನ ಇವತ್ತಿನ ಮೊದಲುಗೊಂಡು ನಾಳೆ ಪರ್ಯಂತರಾಗಿ ನಡೆಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೇವೆ. ವಿಶೇಷವಾಗಿ ಗೃಹ ಪ್ರವೇಶದ ಪೂರ್ವಾಂಗವಾಗಿ ಗ್ರಹದ ಶುದ್ಧಿಗಾಗಿ ವಾಸ್ತು ಹೋಮವನ್ನ, ರಾಕ್ಷೋಗ್ನ ಹೋಮವನ್ನ ಬಲಿಗಳಾದ ನಡೆಸಿಕೊಂಡು ನಾಳೆ ಮುಹೂರ್ತ ಕಾಲಕ್ಕೆ ಗೃಹ ಪ್ರವೇಶೋತ್ಸವ, ದೇವರ ಕೋಣೆಯಲ್ಲಿ ದೇವರ ಪೂಜೆ, ಹಾಲುಕ್ಕಿಸುವಂಥದ್ದು, ತುಳಸಿ ಪ್ರತಿಷ್ಠೆ, ಅದಾದ ಮೇಲೆ ಗಣಪತಿ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ, ಎಲ್ಲ ಸತ್ಕರ್ಮಗಳನ್ನು ಸಮಾವೇಶ ನಡೆಸಿದ್ದೇವೆ. ಈ ಎಲ್ಲ ನಂಬಿದಂತ ಎಲ್ಲ ಇಷ್ಟಕುಲ ಗ್ರಾಮ ದೇವರು ನಡೆಸಿಕೊಟ್ಟು ನಾಳೆಯಿಂದ ಮುಹೂರ್ತದಿಂದ ಪ್ರವೇಶಾದರಿಂದ ಮೊದಲುಗೊಂಡು ಈ ಗೃಹದಲ್ಲಿ ಯಜಮಾನ ಸಕುಟುಂಬ ವರ್ಗದವರು ನೆಮ್ಮದಿಯಾಗಿ ನೂರ್ಕಾಲ ಬದುಕುವಂತ ಯೋಗ ಭಾಗ್ಯವನ್ನ ಆ ಎಲ್ಲ ಇಷ್ಟ ದೇವರು ಅನುಗ್ರಹ ಮಾಡಿಕೊಡುತ್ತಾ ನಡೆಯುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿ ಅದರ ಪೂರ್ಣ ಫಲಗಳು ಯಜಮಾನ ಸಕುಟುಂಬ ವರ್ಗಕ್ಕೆ ನಂಬಿದಂತಹ ಇಷ್ಟಕುಲ ಗ್ರಾಮ ದೇವರು ಅನುಗ್ರಹ ಮಾಡಿ ಕಾಪಾಡಬೇಕು, ನಮ್ಮನ್ನೆಲ್ಲ ರಕ್ಷಿಸಬೇಕು ಅಂತೇಳಿ ಆರಂಭ ಕರದೇವತಾಭ್ಯೋ ನಮಃ ರಾಮದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಗಕ್ಷ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕರುಣಿಗಿರಿರಾಯನ ಪಟ್ಟದ ಜಾಯೇ ಕಾಯೆ ಕರುಣಿಗಿರಿರಾಯನ ಪಟ್ಟದ ಜಾಯೇ ಭವದಲ್ಲಿ ನೋಯ ಗುಣದಲ್ಲಿ ಕಾಯೆ ಕರುಣಾಂಬುಧಿಯೇ ತೋಯ ಜನಯನಿ ಕಾಯೆ ಕರುಣಾಂಬುಧಿಯೇ. ಅಂಬುಜಾಂಬಕ್ಕೆ ಅಂಬ್ರಣಿ ಸುಗುಣ ಸನ್ಮಣಿ ಕಂಬು ಚಕ್ರಾಂಕಿತ ಪಾಣಿ. ಅಂಬುಜಾಂಬಕ್ಕೆ ಅಂಬ್ರಣಿ ಸುಗುಣ ಸನ್ಮಣಿ ಕಂಬು ಚಕ್ರಾಂಕಿತ ಪಾಣಿ. ಅಂಬೆ ನಿನ್ನಯ ಪಾದಾಂಬುಜ ನಂಬಿದೆ ಅಂಬೆ ನಿನ್ನಯ ಪಾದಾಂಬುಜ ನಂಬಿದೆ ಬಿಂಬನಯನ ಹೃದಯಾಂಬರದಿ ತೋರಿ ಕಾಯೆ ಕರುಣಾಂಬುಧಿಯೇ ತೋಯ ಜನಯನಿ ಕಾಯೆ ಕರುಣಾಂಬುಧಿಯೇ.
ಕಾಮಿತಾರ್ಥ ಪ್ರದಾತೆ ಜಗದೊಳಗೆ ಖ್ಯಾತೆ ಕಾಮಿತ ಸಲಿಸೆನ್ನ ಮಾತೆ ಕಾಮಿತಾರ್ಥ ಪ್ರದಾತೆ ಜಗದೊಳಗೆ ಖ್ಯಾತೆ ಕಾಮಿತ ಸಲಿಸೆನ್ನ ಮಾತೆ ಪ್ರೇಮದಿ ನಿನ್ನನು ನೇಮದಿ ಭಜಿಪೆ ಪ್ರೇಮದಿ ನಿನ್ನನು ನೇಮದಿ ಭಜಿಪೆನ ಧಾಮದೊಳಗೆ ನೀ ಕ್ಷೇಮದಿ ನಿಲ್ಲಿಸಿ ಕಾಗೆ ಕರುಣಾಂಬುಧಿಗೆ ಸೋಯಯ ನಯನಿ ಕಾಗೆ ಕರುಣಾಂಬುಧಿಗೆ ಪ್ರೀತೆ ಈ ಜಗಕ್ಕೆ ಮಾತೆ ಸೀತೆ ಪಾಲ್ಗಡಲ ಸಂಭೂತೆ ಭೂತ ಜನಗತಿ ಪ್ರೀತೆ ಈ ಜಗಕ್ಕೆ ಮಾತೆ ಸೀತೆ ಪಾಲ್ಗಡಲ ಸಂಭೂತೆ ದಾತ ಗುರು ಜಗನ್ನಾಥ ವಿಠ್ಠಲಗೆ ಸತಿಗೆ ದಾತ ಗುರು ಪರಿಪೂರ್ಣಂ ತದಸ್ತು ಮೇ ಪ್ರಾರ್ಥನಾಂ ಸಮರ್ಪಯಾಮಿ. ದೇವತೆಗಳು ಮತ್ತು ವಾಸ್ತುದೇವತೆಗಳ ಚರಣಾರವಿಂದದಲ್ಲಿ ಪೂಜೆಯ ಪರ್ವಕಾಲಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ ವಾಸ ಮಾಡಲಿಕ್ಕೆ ಇರತಕ್ಕಂತಹ ಸ್ಥಳದಲ್ಲಿ 53 ದೇವತೆಗಳ ಸಹಿತನಾದ ವಾಸ್ತುಪುರುಷನ ಹೋಮಾದಿಗಳಿಂದ ಸಂಪೂರ್ಣಗೊಳಿಸಿದಾಗ ಆ ದೇವತೆಗಳು ತೃಪ್ತರಾಗುವುದರ ಮೂಲಕವಾಗಿ ವಾಸ ಮಾಡತಕ್ಕಂಥ ಎಲ್ಲರ ಬದುಕಿಗೆ ಶ್ರೇಯಸ್ಸನ್ನು ಒದಗಿಸಿಕೊಡುತ್ತಾನೆ ಎಂಬುದು ಶಾಸ್ತ್ರಕಾರರ ಆದೇಶ. ಆ ನಿಟ್ಟಿನಲ್ಲಿ ನೂತನವಾದ ಪ್ರಾರ್ಥನಾಂ ಸಮರ್ಪಯಾಮಿ. पूर्णमादाय पूर्णमेवावशिष्यते बुद्धिं श्रियं बलं आयुष्यं तेजः आरोग्यम् ಒಂದೇ ಮನದಿ ಭಜಿಸು ವಾಗ್ದೇವಿಯ ಒಂದೇ ಮನದಿ ಭಜಿಸು ವಾಗ್ದೇವಿಯ ಇಂದು ಮತಿ ಕೊಡುವಳು ಹರಿಯ ಧ್ಯಾನದಲ್ಲಿ ಇಂದು ಮತಿ ಕೊಡುವಳು ಹರಿಯ ಧ್ಯಾನದಲ್ಲಿ ಒಂದೇ ಮನದಿ ಭಜಿಸು ವಾಗ್ದೇವಿಯ ಇಲ್ಲಿ ವಾಸ ಮಾಡುವಂತಹ ನಮಗೆ ಎಲ್ಲರಿಗೂ ಶ್ರೇಯಸ್ಸನ್ನು ಅನುಗ್ರಹ ಮಾಡಿಕೊಡುವುದು. ಎರಡು ಕಾಲುಗಳಂತಹ ಮನುಷ್ಯರು, 4 ಕಾಲದ ಪ್ರಾಣಿಗಳು, ಪಕ್ಷಿಗಳು ಇವರೆಲ್ಲರಿಗೂ ಕೂಡ ರಕ್ಷಣೆ ಒದಗಿಸುವುದರ ಮೂಲಕವಾಗಿ ಯಾವುದೇ ಮಾರಿ ಮಸೂರಿಗಳು ಈ ಗೃಹ ಪ್ರವೇಶದಂತೆ ನಮಗೆ ರಕ್ಷಣೆ ಮಾಡುವುದರ ಮೂಲಕವಾಗಿ ರಾಜನಿಂದ, ಕಳ್ಳನಿಂದ, ವಿಷದಿಂದ, ಅಮೃತ ವಿಷದಿಂದ ಪ್ರಾರ್ಥನಾ ಸಮರ್ಪಯಾಮಿ. ಬಂದ ವಿಘ್ನವ ಕಳೆದು ಭಾವಶೋಧಿಯ ನಿತ್ತು ಬಂದ ವಿಘ್ನವ ಕಳೆದು ಭಾವಶೋಧಿಯ ನಿತ್ತು ಹೊಂದಿಸಿದಳಾಗ ಶ್ರೀ ಹರಿಯ ಚರಣದಲ್ಲಿ
ವಾಗ್ದೇವಿಯ ಇಂದು ಮತಿ ಕೊಡುವಳು ಹರಿಯ ಧ್ಯಾನದಲ್ಲಿ ಒಂದೇ ಮನದಿ ಭಜಿಸು ವಾಗ್ದೇವಿಯ. शास्त्रसुधा जलधे महितोपनिषत् कथितार्थनिधे हृदये कलये विमलं चरणं भव शङ्कर देशिकमे शरणम्. करुणावरुणालय पालय मां भवसागर दुःखविदूनहृदम्. रचयाखिल दर्शन तत्त्वविदं भव शङ्कर देशिकमे शरणम्. भवता जनता सुहिता भविता निजबोध विचारण चारुमते. कलयेश्वर जीव विवेकविदं भव शङ्कर देशिकमे शरणम्. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಡೆಯ ನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಡೆಯ ನಾರಮ್ಮ. ಮೂರು ಕಣ್ಣನ ಸೂತ ಮುರಿದೀಟ ಚಂದ್ರನ ಹಿರತ ಗಣನಾಥನೇ ಕಣಮ್ಮ.
ರಾಶಿ ವಿದ್ಯೆಯ ಬಲ್ಲ ರಾಶಿ ವಿದ್ಯೆಯ ಬಲ್ಲ ರಾಶಿ ವಿದ್ಯೆಯ ಬಲ್ಲ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗನಿವನಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಅಮ್ಮಯ್ಯ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದ ನೋಡಮ್ಮ ಶುಕ್ರವಾರವು ಪೂಜಾ ಸಮಯವು ಶುಕ್ರವಾರವು ಪೂಜಾ ಸಮಯವು ನೀ ಬರದೆ ಸುಖ ಶಾಂತಿ ಕಾಣೆವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನಿನ್ನ ಕಂಗಳ ಚಂದ್ರಿಕೆಯಲ್ಲಿ ನಲಿಯುವ ಭಾಗ್ಯವ ನೀ ಕೊಡಲಾರೆ ಅನುಗ್ರಹ ಮಾಡಿಕೊಡುತ್ತಾಳೆ ಎನ್ನುವುದು ಶಾಸ್ತ್ರಕಾರರ ಆದೇಶ. ಇವತ್ತಿನ ಸುಶೀಲ ಕೃಪಾ ಎಂಬತಕ್ಕಂಥ ಮನೆಯನ್ನು 9 ಗಂಟೆ 8 ನಿಮಿಷಕ್ಕೆ ಒದಗುವಂತಹ ಮಾಡತಕ್ಕಂಥ ಯಜಮಾನ ಸಕುಟುಂಬ ವರ್ಗಕ್ಕೆ ಆ ಮಹಾಲಕ್ಷ್ಮಿ ಸರ್ವತೋಮುಖವಾದ ಅಭ್ಯುದಯವನ್ನು ಅನುಗ್ರಹ ಮಾಡಿಕೊಟ್ಟು ಸರ್ವ ವಿಧವಾಗಿರತಕ್ಕಂಥ ದುರಿತಾಪತ್ತುಗಳಿದ್ರೆ ಪರಿಹಾರ ಮಾಡಿಕೊಡುವುದರ ಮೂಲಕವಾಗಿ ತಿಳಿಸಿ ಸ್ವದ್ವಾರ ಮಧ್ಯೆಯಲ್ಲಿ ಪೂಜಿಸಲ್ಪಟ್ಟಂತಹ ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕೈ ಜೋಡಿಸಿ ಭಕ್ತಿ ನಡೆಸುವಂತ ಪ್ರಾರ್ಥನೆ. ಮಹಾಲಕ್ಷ್ಮೇ ನಮಃ ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಗತಾನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ
ಅನ್ನಪೂರ್ಣ ಜ್ಞಾನಪೂರ್ಣ ಸಾಧದಾತು ಮೇ ಜಯ ಮುದೀರ್ಣ ಅನ್ನಪೂರ್ಣ ಜ್ಞಾನಪೂರ್ಣ ಸ್ವಾಪರಾಧಿನಿ ಮೋಹತತ್ಪರಾ ಸ್ವಾಪರಾಧಿನಿ ಮೋಹತತ್ಪರಾ ಅನ್ನದಾನ ಸಾದೀಕ್ಷಿತ ಪರಾ ವ್ಯಾಸಗರ್ವನಿ ವ್ಯಾಸನಿಷ್ಠುರಾ ವ್ಯಾಸಗರ್ವನಿ ವ್ಯಾಸನಿಷ್ಠುರಾ ಸಚ್ಚಿದಾನಂದ ಶ್ರೀ ನಿತ್ಯ ಬಾಸುರಾ ಸಚ್ಚಿದಾನಂದ ಶ್ರೀ ನಿತ್ಯ ಬಾಸುರಾ ಅನ್ನಪೂರ್ಣ ಜ್ಞಾನಪೂರ್ಣ ಸಾಧದಾತು ಮೇ ಜಯ ಮುದೀರ್ಣ ಅನ್ನಪೂರ್ಣ ಜ್ಞಾನಪೂರ್ಣ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರ ಬನ್ನಿ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯಲ್ಲಿರುವುದು ರಾಮ. ಇನ್ನಷ್ಟು ನೆಮ್ಮದಿಯಲ್ಲಿರುವುದು ರಾಮ. ರಾಮ ನಿಂತಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಇನ್ನಷ್ಟು ಬೇಕೆಂದು ಹೃದಯಕ್ಕೆ ರಾಮ ಬೃಂದಾವನದೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಬೃಂದಾವನದೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿಯೇ ಇಂದಿರೆ ಶ್ರೀ ತುಳಸಿ ತುಳಸಿಯ ವನದಲ್ಲಿ ಹರಿಗನೆಂಬುದು
ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲ ಹರಿದು ಹೋಗೋದು ಕೇಳಿ. ತುಳಸಿ ಸ್ಪರ್ಶನದಿಂದ ದೇಹ ಪಾವನವೆಂದು ನೀವೆಲ್ಲ ತಿಳಿದು ಕೇಳಿ. ತುಳಸಿ ಸ್ಮರಣೆ ಮಾಡಿ ಸಕಲಿಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ. ಬೃಂದಾವನವೇ ಮಂದಿರವಾಗಿಯೇ ಇಂದಿರೆ ಶ್ರೀ ತುಳಸಿ. ಮೃತ್ತಿಕೆಯನ್ನು ಧರಿಸಿದ ಮಾತರಿ ಮೂರು ಲೋಕ ವಶವಾಗುವುದು. ಮಾಲೆಗಳನೆ ಕೊರಳಲ್ಲಿಟ್ಟ ಮನುಜಗೆ ಮುಕ್ತಿ ಮಾರ್ಗವನು ಈವುದು. ಕಾಲ ಕಾಲಗಳಲ್ಲಿ ಮಾಡಿದ ದುಷ್ಕರ್ಮ ಕಳೆದು ಬಿಸುಟು ಹೋಗೋದು. ಕಾಲನ ದೂತರ ಅಟ್ಟಿ ಕೈವಲ್ಯವ ಲೀಲೆಯ ತೋರುವುದು. ಬೃಂದಾವನವೇ ಮಂದಿರವಾಗಿಯೇ ಇಂದಿರೆ ಶ್ರೀ ತುಳಸಿ. ಧರೆಯೊಳು ಸುಜನರ ಮರೆಯದೆ ಸಲಗುವ ವರಲಕ್ಷ್ಮೀ ತುಳಸಿ. ಪರಮ ಭಕ್ತರ ಪಾಪಗಳನ್ನು ತರಿದು ಪಾವನ ಮಾಡುವಳು ತುಳಸಿ. ಸಿರಿಯಾಯು ಸತ್ಯಾತ್ಮ ಸತ್ಯಕಾಮ ಸತ್ಯರೂಪ ಸತ್ಯಸಂಕಲ್ಪ ಸತ್ಯದೇವ ಸತ್ಯಪೂರ್ಣ ಸತ್ಯಾನಂದ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ.
ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ನಂಬಿಯೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ಅನೇಕ ಋಷಿ ಮಹಾಮನಿಗಳು ವಾಸ ಇದ್ರಂತೆ. ಅವರ ಮಧ್ಯದಲ್ಲಿ ನೈಮಿಷ ಎಂಬತಕ್ಕಂಥ ಆ ಮಧ್ಯದಲ್ಲಿ ಶೌನಕ ಎಂಬತಕ್ಕಂಥ ಮಹರ್ಷಿ ಕೂಡ ತನ್ನ ಶಿಷ್ಯರನ್ನ ಕೂಡಿಕೊಂಡು ಜ್ಞಾನೋಪದೇಶವನ್ನು ಮಾಡ್ತಾ ಇರ್ತಾನಂತೆ. ಅಂತಹ ಜ್ಞಾನೋಪದೇಶಕ್ಕೆ ಸನ್ನದ್ಧರಾದಂತಹ ಶಿಷ್ಯರಿಗೆ ಒಂದು ಸಂದೇಹ ಬರ್ತದೆ. ಏನು ಅಂತ ಕೇಳಿದ್ರೆ, ಮುಂದೆ ಕಲಿಯುಗ ಎಂಬತಕ್ಕಂಥ ಆರಂಭವಾಗ್ತದೆ. ಯಾಕೆಂತ ಕೇಳಿದ್ರೆ ಒಟ್ಟು 4 ಯುಗ ಅಂತ ಶಾಸ್ತ್ರ ಹೇಳುವಂಥದ್ದು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತೇಳಿ. ಕೃತಯುಗದಲ್ಲಿ ಪೂರ್ಣ ಪ್ರಮಾಣದ ಧರ್ಮ ಇರ್ತದೆ. ಆ ಯುಗವನ್ನು ಸತ್ಯಯುಗ ಅಂತ ಕರೀತೇವೆ. ಆಮೇಲೆ ತ್ರೇತಾಯುಗಕ್ಕೆ ಬಂದಾವಾಗ ಕಾಲಂಶ ಅಧರ್ಮ ಸೇರಿಕೊಳ್ಳುತ್ತದಂತೆ. ದ್ವಾಪರಾಯುಗದಲ್ಲಿ ಸರಿ ಅರ್ಧ ಧರ್ಮ, ಸರಿ ಅರ್ಧ ಅಧರ್ಮ ಎಂಬತಕ್ಕಂಥ ಇರುತ್ತಂತೆ. ಕಲಿಯುಗದಲ್ಲಿ ಕೇವಲ ಕಾಲಂಶ ಧರ್ಮ, ಉಳಿದ ಮುಕ್ಕಾಲು ಭಾಗ ಅಧರ್ಮ ಇರುತ್ತದೆ. ಆದ್ದರಿಂದಲಾಗಿ ಇಂತಹ ಕಲಿಯುಗದಲ್ಲಿ ಪುಣ್ಯ ಸಂಪಾದನೆ ಇತ್ಯಾದಿ ಎಲ್ಲವೂ ಕೂಡ ಮನುಷ್ಯ ಮಾಡಿಕೊಳ್ಳಿಕ್ಕೆ ಅಸಮರ್ಥನಾಗದಾನೆ. ಮನುಷ್ಯನಿಗೆ ಶಾಸ್ತ್ರಗಳ ಕುರಿತಾದಂತಹ ಜ್ಞಾನಗಳು ಕಡಿಮೆಯಾಗುತ್ತಾ ಬರುತ್ತದೆ. ಅದಲ್ಲದೆ ಈ ಜೀವನ ಕ್ರಮಗಳು ಕೂಡ ಅನೇಕ ವ್ಯತ್ಯಸ್ತದಿಂದ ಕೂಡಿರುತ್ತದೆ. ಆ ನಿಟ್ಟಿನಲ್ಲಿ ಅದಲ್ಲದೆ ಸ್ವಲ್ಪ ಆಯುಷ್ಯಸ್ತತ, ಸ್ವಲ್ಪ ಉಳ್ಳ ಆಯುಷ್ಯವುಳ್ಳಂತಹ ಮನುಷ್ಯ ದೀರ್ಘಕಾಲವಾಗಿ ಹೇಳಿರತಕ್ಕಂಥ ಯಜ್ಞಗಳನ್ನ, ಯಾಗಗಳನ್ನ, ತಪಸ್ಸುಗಳನ್ನ, ಪುಣ್ಯ ಸಂಪಾದನೆಗೆ ಬೇಕಾದ ಎಲ್ಲ ಸತ್ಕರ್ಮಗಳನ್ನು ಮಾಡಿಕೊಳ್ಳಿಕ್ಕೆ ಮನುಷ್ಯ ಅಸಮರ್ಥನಾಗುತ್ತಾ ಬರ್ತಾನೆ. ಆದ್ದರಿಂದಲಾಗಿ ಆ ಕಾಲಘಟ್ಟದಲ್ಲಿ ಸರಿಯಾಗಿ ಮನುಷ್ಯನಿಗೆ ಸ್ವಲ್ಪ ಶ್ರಮದಲ್ಲಿ, ಸ್ವಲ್ಪವಾದಂತಹ ಕಾಲದಲ್ಲಿ, ಸ್ವಲ್ಪವಾದಂತಹ ವಸ್ತುಗಳನ್ನು ಉಪಯೋಗಿಸಿ ಮಹತ್ತರವಾಗಿ ಪುಣ್ಯ ಸಂಪಾದನೆ ಆಗತಕ್ಕಂಥ ಒಂದು ಸುಲಭ ಮಾರ್ಗವನ್ನು ತಿಳಿಯಬೇಕು ಅಂತೇಳಿ ಶೌನಕಾದಿ ಮಹರ್ಷಿಗಳ ಶಿಷ್ಯರು ಶೌನಕರ ಮುಂದೆ ಪ್ರಶ್ನೆ ಇಡುತ್ತಾರೆ. ಆ ಸಂದರ್ಭಕ್ಕೆ ಅಲ್ಲಿಗೆ ಆ ನೈಮಿಷಾರಣ್ಯಕ್ಕೆ ಸೂತ ಪುರಾಣಿಕರ ಆಗಮನವಾಗುತ್ತದೆ. ಸೂತ ಪುರಾಣಿಕರು ಬಂದಾವಾಗ ಶೌನಕಾದಿ ಎಲ್ಲ ಶಿಷ್ಯರು ಸಂತೋಷಗೊಳ್ಳುತ್ತಾರೆ. ಬಂದಿರತಕ್ಕಂತಹ ಸೂತ ಪುರಾಣಿಕರಿಗೆ ಯೋಗ್ಯವಾದಂತಹ ಆಸನವನ್ನು ಕೊಟ್ಟು ಕುಳ್ಳಿರಿಸಿ, ಮಹರ್ಷೇ ಸೂತ ಸರ್ವಜ್ಞ ಕಲಿಕಾಲೇ ಸಮಾಗತೆ ಕೇನೋಪಾಯೇನ ಭಗವನ್ ಹರಿಭಕ್ತಿರ್ಭವೇಂದ್ರಣ. ಮುಂದೆ ಕಲಿಯುಗ ಆರಂಭವಾಗುತ್ತಾ ಇದೆ. ಆ ಯುಗದಲ್ಲಿ ಯುಗ ಧರ್ಮದಂತೆ ಸ್ವಲ್ಪವಾದಂತಹ ಶ್ರಮದಲ್ಲಿ, ಸ್ವಲ್ಪವಾದಂತಹ ಕಾಲದಲ್ಲಿ, ಸ್ವಲ್ಪವಾದಂತಹ ವಸ್ತುಗಳನ್ನು ಉಪಯೋಗಿಸಿ ಮಹತ್ತರವಾಗಿ ಪುಣ್ಯ ಸಂಪಾದನೆ ಆಗತಕ್ಕಂತಹ ಒಂದು ಮೃತ ಪೂಜಾದಿಗಳನ್ನು ತಿಳಿಯಬೇಕು. ಯಾಕಂತ ಹೇಳಿದ್ರೆ ಮನುಷ್ಯ ಯಜ್ಞ, ಯಾಗಗಳನ್ನ, ತಪಸ್ಸುಗಳನ್ನು ಇತ್ಯಾದಿಗಳನ್ನು ನಡೆಸಿಕೊಳ್ಳಿಕ್ಕೆ ಅಸಮರ್ಥನಾಗ್ತಾನೆ. ಆ ನಿಟ್ಟಿನಲ್ಲಿ ಅಂತ ಸುಲಭದಾಯಕವಾದಂತಹ ಪೂಜೆ ತಿಳಿಬೇಕು ಅಂತೇಳಿ ನಾವು ಈ ಧಾರ್ಮಿಕವಾದಂತಹ ಸಭೆಯನ್ನು ಸೇರಿದ್ದೇವೆ ಅಂತೇಳಿ ಸೂತ ಪುರಾಣಿಕರ ಮುಂದೆ ಶೌನಕಾದಿ ಮಹರ್ಷಿಗಳು ಹೇಳಿದವಾಗ ಸೂತ ಪುರಾಣಿಕರು ಸಂತೋಷಗೊಳ್ಳುತ್ತಾರೆ. ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ನಂಬಿಯೇ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಕಣ್ಣೀರ ಅಭಿಷೇಕ ಮಾಡಿದೆ ಕರುಣ
ವಿಶ್ವಾಯ ನಮಃ ಅನಂತರಾಯಾಯ ಸರ್ವಸ್ತೋಮೋತಿ ರಾತ್ರಿ ಉತ್ತಮಹರ್ಭವತಿ ಸರ್ವಸ್ಯಾಪ್ತೈ ಸರ್ವಸ್ಯ ಜಿತ್ತೈ ಸರ್ವಮೇವಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿರ್ಮಹೇಶಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಅನೇಕ ಮಾಧ್ಯಮಗಳು ಕಲಶಾರಾಧನೆ ಯಜ್ಞ ಮೂಲಕವಾಗಿ ಬ್ರಾಹ್ಮಣಾರಾಧನೆ ಹೀಗೆ ಅನೇಕ ವಿಧಗಳನ್ನು ಶಾಸ್ತ್ರ ವಿಧಿಸುತ್ತದೆ. ಆ ನಿಟ್ಟಿನಲ್ಲಿ ಕಲಿಯುಗದಲ್ಲಿ ಅತ್ಯಂತ ಸುಲಭದಾಯಕವಾಗಿರತಕ್ಕಂಥ ಆರಾಧನೆ ಕಲಶ ಮಧ್ಯದಲ್ಲಿ ದೇವರನ್ನಾವಾಹಿಸಿ ಪೂಜಿಸುವಂಥದ್ದು. ಆ ವ್ರತಕತೆಯಲ್ಲಿ ಬರುವ ಉಲ್ಲೇಖದಂತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಕಲಶಾಂತರ್ಗತವಾಗಿ ನಡೆಸಿ ಸಪಾದ ಎಂಬತಕ್ಕಂಥ ನೈವೇದ್ಯವನ್ನು ಸಮರ್ಪಿಸಿಕೊಳ್ಳುತ್ತಾ ಬಂಧುಗಳೊಂದಿಗೆ ಬಾಂಧವರೊಂದಿಗೆ ಸೇರಿ ಶ್ರದ್ಧೆಯಿಂದ ಆರಾಧಿಸಿದವಾಗ ಆ ಆರಾಧನೆಗೆ ಪೂರ್ಣ ಫಲವನ್ನು ಅನುಗ್ರಹ ಮಾಡಿಕೊಡುತ್ತಾನೆ ಎನ್ನುವುದು ಆ ವ್ರತಕತೆಯಲ್ಲಿ ಬರುವಂತಹ ಉಲ್ಲೇಖವನ್ನು ಮುಂದಿಟ್ಟುಕೊಂಡು ಯಜಮಾನ ದಂಪತಿಗಳು ನಿನ್ನೆಯಿಂದ ಮೊದಲುಗೊಂಡು ಈ ಪರ್ಯಂತರವಾಗಿ ನೂತನವಾದ ಗೃಹ ನಿರ್ಮಾಣ ಮಾಡಿ ಗೃಹ ಪ್ರವೇಶೋತ್ಸವದ ಅಂಗವಾಗಿ ಅನೇಕ ಧಾರ್ಮಿಕ ವಿಧಿವಿಧಾನ ನಡೆಸಿಕೊಳ್ಳುತ್ತಾ ಮಧ್ಯಾಹ್ನ ಕಾಲಕ್ಕೆ ಸರಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ದೇವರ ಚರಣಾರವಿಂದಕ್ಕೆ ಸಮರ್ಪಿಸುವಂತಹ ಹೊತ್ತಿಗೆ ಆ ಭಗವಂತ ನಡೆಸಿರತಕ್ಕಂಥ ಸರ್ವಾರಾಧನೆಯನ್ನು ಕೂಡ ಅತ್ಯಂತ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆಯ ಪೂರ್ಣ ಕಾಲಕ್ಕೆ ದೇವರ ಮುಂದೆ ಕೈ ಜೋಡಿಸಿಕೊಂಡು ಹಾಗೆ ಈ ಪೂಜೆಯ ಪರ್ವಕಾಲ ನಾವು ಕೈ ಜೋಡಿಸಿಕೊಂಡು ಏನೆಲ್ಲ ಒಳ್ಳೆಯ ಸಂಕಲ್ಪಗಳನ್ನು ಪ್ರಾರ್ಥಿಸ್ತೇವೆ ಆ ಎಲ್ಲ ಸಂಕಲ್ಪಗಳನ್ನು ಬದುಕಲ್ಲಿ ಸತ್ಯವಾಗಿಸಿಕೊಟ್ಟು ಮಕ್ಕಳಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಿದ್ದುಕೊಳ್ಳುತ್ತಾ ನಮ್ಮನ್ನು ಕಾಪಾಡಬೇಕು ಅಂತೇಳಿ ದೇವರ ಮುಂದೆ ಶ್ರದ್ಧೆಯನ್ನು ನಡೆಸುವಂತ ಪ್ರಾರ್ಥನೆ. ಸತ್ಯನಾರಾಯಣ ಸ್ವಾಮಿನೇ ನಮಃ. ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿ. ತುಳಸಿ ಪ್ರತಿಷ್ಠೆ, ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ ಈ ಎಲ್ಲವನ್ನು ಕೂಡ ನಾವು ಸಂಕಲ್ಪ ನಡೆಸಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ನಡೆಸಿರತಕ್ಕಂಥ ಎಲ್ಲ ಸತ್ಕರ್ಮಗಳನ್ನು ಭಗವಂತ ಸ್ವೀಕಾರ ಮಾಡಿಕೊಂಡು ಆಯಾಯ ಸತ್ಕರ್ಮದ ಪುಣ್ಯ ವಿಶೇಷದಿಂದಲಾಗಿ ಈ ಗೃಹದಲ್ಲಿ ಸುಖಮಯವಾಗಿ ಬದುಕುವ ಯೋಗಭಾಗ್ಯವನ್ನು ನೀವು ಮಾಡಿದಂಥ ಎಲ್ಲ ಕೆಲಸವನ್ನು ಕೈ ಹಿಡಿಯತಕ್ಕಂಥ ಪರಮಾನುಗ್ರಹ ಮಕ್ಕಳಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಿಟ್ಟುಕೊಂಡು ನೆಮ್ಮದಿಯುಕ್ತವಾದ ಬದುಕನ್ನು ಸಾಗಿಸುವ ಯೋಗ್ಯತೆಯನ್ನು ಭಗವಂತ ಹರಸಿ ಕಾಪಾಡಬೇಕು ಅಂತ ದೇವರ ಸನ್ನಿಧಾನವನ್ನು ಪ್ರಾರ್ಥಿಸಿಕೊಂಡು ಸತ್ಯಾಸಂತು ಯಜಮಾನಸ್ಯ ಕಾಮಾಃ ಶ್ರೀ ದೇವತಾನುಗ್ರಹ ಪ್ರಾಪ್ತಿರಸ್ತು. ಮನಸ್ಸಿಗೆ ನೀತಾ ಶಾಂತಿಯನು ಬದುಕಲಿ ಎಂದು ಸರಸವ ತುಂಬು ಹೃದಯಕ್ಕೆ ನೀತಾ ಹರುಷವನು ಮೊರೆಯನು ಆಲಿಸು ಶ್ರೀಹರಿ ಕರುಣಿಸು ನಂಬಿಹೆ ನಾನಿನ್ನ. ದೀಪವ ಬೆಳಗೋಣ, ತುಪ್ಪದ ದೀಪವ ಬೆಳಗೋಣ, ಪಾಪವ ಕಳೆ ಪರಮಾತ್ಮ ನೀನೆಂದು ದೀಪವ ಬೆಳಗೋಣ, ಪಾಪವ ಕಳೆ ಪರಮಾತ್ಮ ನೀನೆಂದು ದೀಪವ ಬೆಳಗೋಣ.
ಶ್ರೀಪತಿ ಪತಿಯ ಕಾಪಾಡು ಕನಸಲಿ ಮನಸಲಿ ಎಂದಿಗೂ ಬದುಕಲಿ ಭಕುತಿಯ ನೀ ಬೆರೆಸು ಆರತಿ ಬೆಳಗೋಣ ಹರಿಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ದೇವಗೆ ಆರತಿ ಬೆಳಗೋಣ ಕತ್ತಲ ಕಳೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ ಸತ್ಯನಾರಾಯಣ ಜಯ ಜಯ ಸತ್ಯನಾರಾಯಣ ನೆಮ್ಮದಿ ನೀಡು ಎಂದು ಬೇಡುತ್ತಾ ಆರತಿ ಬೆಳಗೋಣ ಕತ್ತಲ ಕಳೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ ನೆಮ್ಮದಿ ನೀಡು ಎಂದು ಬೇಡುತ್ತಾ ಆರತಿ ಬೆಳಗೋಣ ಅಟ್ಟ ಅಡಿಗೆ ಅಕ್ಷಯವಾಗ್ಲಿ ಲಕ್ಷ ಮಂದಿಗೆ ಭೋಜನವಾಗ್ಲಿ ಲಕ್ಷ್ಮೀಪತಿಯೇ ಸತಿ ಸಮೇತ ತಳವೂರ್ಲಿ ಇಲ್ಲೇ ತಳವೂರ್ಲಿ ಅಂದದ ಮನೆಯ ಚೆಂದದ ಮನೆಯ ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ ಬೆಳಕಿಗೂ ಇಲ್ಲಿ ಬಾಗಿಲಿದೆ ದ್ಯಾವರಿಗೂನು ಕ್ವಾಣೆ ಇದೆ ಗಂಗೆಗೂ ಮಣ್ಣ ಗಡಿಗೆ ಇದೆ ಬೆಂಕಿಗೂ ಬೆಚ್ಚನೆ ಗೂಡಿದೆ ಮನಸ್ಸಿದ್ದ ಹಾಗೆ ಮನೆಯಂತೆ ನಗುವಿದ್ದ ಮನೆಗೆ ಎಲ್ಲೋ ಚಿಂತೆ ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ ತಳಮಳಗಳನೆ ಮರೆಸಬಲ್ಲ ತಳಮಳಗಳನೆ ಮರೆಸಬಲ್ಲ ಕಂದನಿಗೊಂದು ನಾಮಕರಣ ಯೋಗವಮ್ಮ ಪ್ರಾಣಕ್ಕೆ ಮನೆಯೇ ದೇಹವಮ್ಮ ಪ್ರಾಣಕ್ಕೆ ಮನೆಯೇ ದೇಹವಮ್ಮ ತನು ಮನಧನಕ್ಕೂ ಆಗು ಹೋಗಿಗು ಸೂರಿದಮ್ಮ ಲಾಲಿಗು ತೂಗು ತೊಟ್ಟಿಲಿದೆ ಕರುಣೆಗೂ ಕಣ್ಣ ಬಟ್ಟಲಿದೆ ಮನಸ್ಸಿದ್ದ ಹಾಗೆ ಮನೆಯಮ್ಮ ಅಳುವಿದ್ದ ಮನೆಗೆ ನಗುವೆ ಗುಮ್ಮ ಅಂದದ ಮನೆಯ ಚೆಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ
ಇದೆ ಮನಸ್ಸಿದ್ದ ಹಾಗೆ ಮನೆಯಂತೆ ನಗುವಿದ್ದ ಮನೆಗೆ ಎಲ್ಲೋ ಚಿಂತೆ ಅಂದದ ಮನೆಯ ಚಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಪ್ರೀತಿನೇ ನಮ್ಮ ಆಸ್ತಿ ಇದು ಕೋಟಿಗಿಂತ ಜಾಸ್ತಿ ಮನಸ್ಸಿಲ್ಲಿ ಬೇರಾಗದು ವಾತ್ಸಲ್ಯ ಅನ್ನೋದೊಂದೇ ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು ದ್ವೇಷಕ್ಕೆ ಜಾಗ ಇಲ್ಲ ಸ್ವಾರ್ಥಕ್ಕೆ ಲಾಭ ಇಲ್ಲ ಸಹನೆಯ ಎದೆಗೂಡಿದು ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗದಾಟವರಿದು ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ ಅಂದವಿದೆ ಆನಂದವಿದೆ ನಮ್ಮಿ ಕರುಳಲ್ಲೇ ಸ್ವರ್ಗಕ್ಕೆ ಎಣಿ ಹಾಕು ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಈ ನಮ್ಮ ಮಾತು ಒಂದೇ ಮಾತಿನ ಧಾಟಿ ಒಂದೇ ಭಾವಕ್ಕೆ ಬೆಲೆ ಇಲ್ಲಿದೆ ಸಂತೋಷ ಅಂದರೆ ಗೊತ್ತಾ ಬಾಯಿಲ್ಲಿ ಹೇಳುವೆ ಅರ್ಥ ಅದು ನಮ್ಮ ಅಂಗೈಲಿದೆ ಅದು ಎಷ್ಟೋ ಕಲ್ಪನೆಯಿಂದ ಅದು ಎಷ್ಟೋ ಭಾವನೆಯಿಂದ ಈ ನಮ್ಮ ಹಾಡಾಗಿದೆ ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರು ಮನಸ್ಸನ್ನಿಟ್ಟು ಈ ಜೇನುಗೂಡಾಗಿದೆ ತಿರುಗಿ ತಿರುಗಿದರು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೇ ನಮ್ಮಿ ಸಂಸಾರ ಆಕಾಶದ ಈ ಕಡೆ ತಿರುಗು ಹೇ ಭೂಮಿಯ ಕಡೆ ತಿರುಗು ಎಲ್ಲೆಲ್ಲೂ ನಮ್ಮ ಸಂಭ್ರಮ
ಚುಕ್ಕಿ 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 ತಾರೆಗಳ ತೋಟವೇ ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ ಆಸೆಗೊಂದು ತುತ್ತು ಒತ್ತಾಸೆಗೊಂದು ತುತ್ತು ನಗುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ